ಇದು ಪ್ರಾಬ್ಲಮ್ 5 ಮಾರ್ಕ್ಸಿಗೆ ಬರ್ತಕ್ಕಂಥದ್ದು. 5th ಸೆಮ್ ಬಿಕಾಮ್ ಇನ್ಕಮ್ ಟ್ಯಾಕ್ಸ್ ಸಬ್ಜೆಕ್ಟ್ನಲ್ಲಿ. ಡಿಟರ್ಮೈನ್ ದ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ಆಫ್ ದ ಹೌಸ್ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್. ಅವ್ರು ಏನೇನು ಕೊಟ್ಟಾರಂತ ನೋಡೋಣ. ಮುನ್ಸಿಪಲ್ ವ್ಯಾಲ್ಯೂ 1 lakh ಕೊಟ್ಟಾರೆ. ಫೇರ್ ರೆಂಟ್ 1,20,000, ಸ್ಟ್ಯಾಂಡರ್ಡ್ ರೆಂಟ್ 90,000, ಆ್ಯಕ್ಚುಯಲ್ ರೆಂಟ್ ರಿಸೀವ್ಡ್ 1,32,000, ಮುನ್ಸಿಪಲ್ ಟ್ಯಾಕ್ಸ್ 10% ಆಫ್ ಮುನ್ಸಿಪಲ್ ವ್ಯಾಲ್ಯೂ ಪೇಡ್ ಬೈ ದ ಓನರ್. ಇಲ್ಲಿ ಪೇಡ್ ಬೈ ದ ಪೇಟೆಂಟ್ ಇತ್ತಂದರೆ ಅದನ್ನು ನಾವು ತೊಗೊಳ್ಳೋದಿಲ್ಲ. ಪೇಡ್ ಬೈ ಓನರ್ ಐತೆ, ಅದಕ್ಕಾಗಿ ನಾವು ಇದನ್ನ ಕನ್ಸಿಡರ್ ಮಾಡ್ತೀವಿ. ಇದನ್ನ ಕ್ಯಾಲ್ಕುಲೇಷನ್ ಮಾಡಿದ್ದು ನೋಡೋಣ. ಕ್ಯಾಲ್ಕುಲೇಷನ್ ಆಫ್ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ಪರ್ಟಿಕ್ಯುಲರ್ಸ್ ರುಪೀಸ್. ಫಸ್ಟಿಗೆ ನಾವು ಮುನ್ಸಿಪಲ್ ವ್ಯಾಲ್ಯೂನ ತೊಗೋತೀವಿ. ಮುನ್ಸಿಪಲ್ ವ್ಯಾಲ್ಯೂ ಆರ್ ಫೇರ್ ರೆಂಟಲ್ ವ್ಯಾಲ್ಯೂ ಇವೆರಡರಲ್ಲಿ ಯಾವುದು ಜಾಸ್ತಿ ಇದೆ ಅದನ್ನ ತೊಗೋಬೇಕು. ಈಗ ನಮಗೆ ಮುನ್ಸಿಪಲ್ ವ್ಯಾಲ್ಯೂ ರೇಟ್ 1 lakh ಇದೆ, ಫೇರ್ ರೆಂಟಲ್ 1,20,000 ಇದೆ. ಮತ್ತು ಜಾಸ್ತಿ ಇರೋದು 1,20,000. ಹಾಗಾಗಿ ಆ ಅಮೌಂಟ್ನ ತೊಗೋತೀವಿ. ಸೆಕೆಂಡ್ ಸ್ಟೆಪ್ ಏನಪ್ಪ ಅಂದರೆ, ಈಗ ಫಸ್ಟಲ್ಲಿ ಬಂದಿರ್ತಲ್ಲ ಅಮೌಂಟು, ಆ ಅಮೌಂಟು ಅಥವಾ ಸ್ಟ್ಯಾಂಡರ್ಡ್ ರೆಂಟು ಇವೆರಡರಲ್ಲಿ ಯಾವುದು ಕಡಿಮೆ ಐತಿ ಅದನ್ನು ತೊಗೋಬೇಕು. ಈಗ 1,20,000 ಸ್ಟೆಪ್ 1ದು ವ್ಯಾಲ್ಯೂ ಇದೆ. ಸ್ಟೆಪ್ 2ದು ವ್ಯಾಲ್ಯೂ ಸ್ಟ್ಯಾಂಡರ್ಡ್ ರೆಂಟ್ 90,000. ಸೊ 90,000ನ ತೊಗೋತೀವಿ, ಯಾಕಂದರೆ ಸ್ಟ್ಯಾಂಡರ್ಡ್ ರೆಂಟ್ ಕಮ್ಮಿ ಇದೆ. ನೆಕ್ಸ್ಟ್ ಸ್ಟೆಪ್ 3 90,000 ಸ್ಟೆಪ್ 2ದು ವ್ಯಾಲ್ಯೂ ಇರ್ತಿತ್ತಲ್ಲ ಅದು, ಅಥವಾ ಆ್ಯಕ್ಚುಯಲ್ ರೆಂಟ್ ಎರಡರಲ್ಲಿ ಯಾವುದು ಜಾಸ್ತಿ ಇದೆ ಅದನ್ನು ತೊಗೋಬೇಕು. ನಮಗೆ ಆ್ಯಕ್ಚುಯಲ್ ರೆಂಟ್ ಇಲ್ಲಿ ಕೊಟ್ಟಾರೆ. ಆ್ಯಕ್ಚುಯಲ್ ರೆಂಟ್ ರಿಸೀವ್ಡ್ 1,32,000. ಸೊ 90,000 1,32,000ಅಲ್ಲಿ 1,32,000 ಜಾಸ್ತಿ ಇದೆ, ಅದನ್ನ ಔಟರ್ ಕಾಲಮಲ್ಲಿ ಇಡೋಣ. ಈಗ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ 1,32,000 ಲೆಸ್ ಮುನ್ಸಿಪಲ್ ಟ್ಯಾಕ್ಸ್. ಈಗ ನಮ್ಮ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಬರುತ್ತಲ್ಲ, ಇದರಲ್ಲಿ ಮುನ್ಸಿಪಲ್ ಟ್ಯಾಕ್ಸನ್ನು ಮೈನಸ್ ಮಾಡಬೇಕಾಗತ್ತೆ. ಮುನ್ಸಿಪಲ್ ಟ್ಯಾಕ್ಸನ್ನ ಹೇಗೆ ಕ್ಯಾಲ್ಕುಲೇಷನ್ ಮಾಡೋದಂದರೆ, ಇಲ್ಲಿ ಕೊಟ್ಟಿದ್ದಾರೆ ಮುನ್ಸಿಪಲ್ ಟ್ಯಾಕ್ಸ್ 10% ಮುನ್ಸಿಪಲ್ ವ್ಯಾಲ್ಯೂ. ಹಾಗಾದರೆ ನಮ್ಮ ಮುನ್ಸಿಪಲ್ ವ್ಯಾಲ್ಯೂ ಇಟ್ಟಿದೆ 1 lakh. 1 lakhನಲ್ಲಿ 10%, ಸೊ 10,000. ಸೊ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ 1,32,000ಅಲ್ಲಿ 10,000ನ ಮೈನಸ್ ಮಾಡಬೇಕು. ಹಾಗಾದರೆ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ 1,22,000. ಸೊ ನಮಗೆ ಆನ್ಸರ್ ಬೇಕಾಗಿತ್ತು ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ. ಡಿಟರ್ಮೈನ್ ದ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ. ಸೊ ನಮ್ಗೆ ಆನ್ಸರ್ ಬಂದಿದೆ 1,22,000. ಒಂದೊಂದ್ಸಲಿ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಅಷ್ಟೇ ಕೇಳ್ತಾರೆ, ಅಷ್ಟೇ ಕೇಳಿದಾಗ ಇಷ್ಟೇ ಮಾಡಬೇಕು.